ಆಗಸ್ಟ್ಗೆ ನಮ್ಮ ಮೆಟ್ರೋದ ಎಲಿವೇಟೆಡ್ ಮಾರ್ಗ ಪೂರ್ಣಗೊಳಿಸಿ 2027ಕ್ಕೆ ಸುರಂಗ ಮಾರ್ಗ ವಾಣಿಜ್ಯ ಸಂಚಾರ ಆರಂಭಿಸುವುದಾಗಿ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರವರು ತಿಳಿಸಿದರು. ಶುಕ್ರವಾರ ಬಿಎಂಆರ್ಸಿಎಲ್ ಕಚೇರಿಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಅವರು ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ನಗರದಲ್ಲಿ ಮೆಟ್ರೋ ಕಾಮಗಾರಿ ನಿರೀಕ್ಷೆಯ ವೇಗದಲ್ಲಿ ಆಗದಿದ್ರೆ ಟ್ರಾಫಿಕ್ ಸಮಸ್ಯೆ ಪರಿಹಾರವಾಗಲ್ಲ. ಬನ್ನೇರುಘಟ್ಟ ರಸ್ತೆಯ ಕಾಳೇನ ಅಗ್ರಹಾರದಿಂದ ತಾವರೆಕೆರೆವರೆಗಿನ 7.5 ಕಿಲೋಮೀಟರ್ ಎತ್ತರಿಸಿದ ಗುಲಾಬಿ ಮಾರ್ಗ ಜೂನ್ನಲ್ಲಿ ಮುಗಿಯಬೇಕಿತ್ತು. ಇದನ್ನು ಆಗಸ್ಟ್ 15ರೊಳಗೆ ಮುಕ್ತಾಯಗೊಳಿಸಲಾಗುವುದು ಅಂತ ಬಿಎಂಆರ್ಸಿಎಲ್ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ. ಹಾಗೂ ಎಲ್ಲ ಬಿಎಂಆರ್ಸಿಎಲ್ನ ನಿರ್ದೇಶಕರು, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್, ಸೀನಿಯರ್ ಮ್ಯಾನೇಜ್ಮೆಂಟ್ ಜೊತೆಗೆ ಸುದೀರ್ಘವಾದಂಥ ಸಭೆಯನ್ನ ಮಾಡಿದ್ದೇವೆ. ನಾನು ಅವರಿಗೆ ಬಹಳ ಮುಖ್ಯವಾಗಿ ಮನವರಿಕೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದು, ಬೆಂಗಳೂರಿನ ಜನ ನಮ್ಮ ಮೆಟ್ರೋ ಬಗ್ಗೆ ಬಹಳ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ ಮತ್ತು ನಮ್ಮ ಮೆಟ್ರೋ ಜೊತೆಗೆ ಒಂದು ಭಾವನಾತ್ಮಕ ಬಾಂಧವ್ಯವನ್ನ ಬೆಳೆಸ್ಕೊಂಡಿದ್ದಾರೆ. People of Bangalore have a great passion for Namma Metro, whether they use it or not, but still people have high levels of expectations and a passionate involvement in anything related to Metro. So ಈ ಒಂದು ಭಾವನೆಯನ್ನ ಅರ್ಥ ಮಾಡ್ಕೊಳ್ಬೇಕು. ಬಿಎಂಆರ್ಸಿಎಲ್ ನವರು ಜನ ಏನು ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಮೊದಲಿಗೆ ಆ ನಿರೀಕ್ಷೆಯನ್ನ ಅರ್ಥ ಮಾಡ್ಕೋಬೇಕು. ಇದು ಬಹಳ ಮುಖ್ಯ. ನಾವು ಈ ದೇಶದಲ್ಲಿ ಯಾವ್ಯಾವ ಮೆಟ್ರೋ ನಿರ್ಮಾಣ ಸಂಸ್ಥೆಗಳಿದಾವೆ ಅವೆಲ್ಲವನ್ನು ಕೂಡ ಸ್ವಾಯತ್ತ ಸಂಸ್ಥೆಗಳಾಗಿ ಕಟ್ಟಿದ್ದೇವೆ. ಅಲ್ಲಿ ಯಾವುದು ಕೂಡ ಒಂದು ರೀತಿ ಇಂಟರ್ಫಿಯರೆನ್ಸ್ ಇರಬಾರದು ಅಂತ ಹೇಳಿ ಸಾಕಷ್ಟು ಅವರಿಗೆ ಸ್ವಾಯತ್ತತೆಯನ್ನ ಕೊಟ್ಟಿದ್ದೇವೆ. ಆದ್ರೆ ಸ್ವಾಯತ್ತತೆ ಜೊತೆಗೆ ಉತ್ತರದಾಯಿತ್ವ ಇರಬೇಕು, ಅಕೌಂಟಬಿಲಿಟಿ ಇರಬೇಕು. Autonomy, for it to be meaningful, must be accompanied by accountability. Otherwise, ಇಲ್ಲ ಅಂತ ಹೇಳಿದ್ರೆ it becomes just free for all. ಆ ರೀತಿ ಸ್ವೇಚ್ಛಾಚಾರ ಆಗ್ಬಿಡುತ್ತೆ. ಆ ರೀತಿ ಆಗಬಾರದು ಅಂತ ಹೇಳಿದ್ರೆ ನಮ್ಮ ಕೆಲಸದಲ್ಲಿ ನಾವು ಜನಗಳಿಗೆ ಉತ್ತರದಾಯಿತ್ವವನ್ನ ಇಟ್ಕೋಬೇಕು. ಉತ್ತರದಾಯಿತ್ವ ಬರಬೇಕು ಅಂದ್ರೆ ಜನಗಳ ಅಪೇಕ್ಷೆ ಏನು, ನಿರೀಕ್ಷೆ ಏನು, ಇದನ್ನ ಅರ್ಥ ಮಾಡ್ಕೋಬೇಕು. ಯಾಕೆ ಇದನ್ನೆಲ್ಲ ಹೇಳಿದ್ದೇನೆ ಅವರಿಗೆ ಅಂದ್ರೆ, ನಾವು ಇಲ್ಲಿವರೆಗೂ ಕೂಡ ಜನಗಳಿಗೆ ಯಾವ ಕಾಲಮಿತಿ ಒಳಗಡೆ ಮಾಡ್ತೀವಿ ಅಂತ ಏನೇನು ಭರವಸೆ ಕೊಟ್ಟಿದ್ದೇವೆ, ಎಲ್ಲವೂ ಕೂಡ 2 ವರ್ಷ, 1 ವರ್ಷ, 3 ವರ್ಷ ಈ ರೀತಿ ಗಡಿಗಳನ್ನ ನಾವು ಮೀರಿದ್ದೇವೆ. ಬಹುಶಃ ನನಗೆ ತಪ್ಪು ಗ್ರಹಿಕೆ ಇರಬಹುದು, ಇದ್ದಲ್ಲಿ ನಾನು ಸರಿಪಡಿಸ್ಕೊಳ್ತೇನೆ. ಇಲ್ಲಿವರೆಗೂ ಯಾವ ಒಂದು ಡೆಡ್ ಲೈನ್ ಕೂಡ ನಾವು ಮೀಟ್ ಆಗಿಲ್ಲ ಅಂತ. ಮೇ ಬಿ ಐ ಆಮ್ ಮಿಸ್ಟೇಕನ್, ಬಟ್ ದಟ್ ಇಸ್ ಆರ್ ನಿಯರರ್ ಟು ದ ಡೆಡ್ ಲೈನ್ ನಾವು ಮಾಡಕ್ಕೆ ಆಗಿಲ್ಲ. ಸರಿ, ನಿಯರರ್ ಟು ದ ಡೆಡ್ ಲೈನ್ ನಾವು ಮಾಡ್ಲಿಕ್ಕೆ ಆಗಿಲ್ಲ. ಸೊ ಸಮ್ವೇರ್ ಯಾಕೆ ಈ ರೀತಿ ಆಗ್ತಾ ಇದೆ? ಈಗ ನಾವು ಶಂಕುಸ್ಥಾಪನೆ ಮಾಡಿ ಸುಮಾರು 25 ವರ್ಷ ಆಗಿದೆ. ಕೆಲಸ ಆರಂಭ ಮಾಡಿ 22 ವರ್ಷ ಆಗಿದೆ ಅನ್ಸುತ್ತೆ. ಮಾನ್ಯ ಶ್ರೀ ಎಸ್.ಎಂ. ಕೃಷ್ಣ ಅವರು ಬಹುಶಃ ಅವ್ರ ಕಾಲದಲ್ಲಿ ಶಂಕುಸ್ಥಾಪನೆ ಮಾಡಿದ್ರು. ಇಷ್ಟು ವರ್ಷ ಆದ್ರೂ ಕೂಡ ಒಂದು ಕೆಲಸ ಎಷ್ಟು ವರ್ಷ ಬೇಕಾಗುತ್ತೆ ಮಾಡ್ಲಿಕ್ಕೆ ಅಂತ ನಿಖರವಾಗಿ ನಾವು ಅಂದಾಜು ಮಾಡ್ಲಿಕ್ಕೆ ಆಗೋದಿಲ್ಲ, ಅಥವಾ ಮಾಡಿದ ಅಂದಾಜು ಪ್ರಕಾರ ನಾವು ಕೆಲಸ ಮಾಡಕ್ ಆಗೋದಿಲ್ಲ ಅಂದ್ರೆ ಎಲ್ಲೋ ಒಂದು ಕಡೆ ಯಾಕೆ ಈ ರೀತಿ ಆಗ್ತಾ ಇದೆ, ಇದು ನಮ್ಮ ಸಂಸ್ಕೃತಿ ಯಾಕೆ ಆಗಿದೆ ಅನ್ನೋದನ್ನ ನಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನು ಕೂಡ ಅವ್ರಿಗೆ ಹೇಳಿದ್ದೇನೆ. ಯಾಕೆ ಹೇಳಿದ್ದೇನೆ ಅಂತ ಹೇಳಿದ್ರೆ, ನಾನು ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದೇನೆ, ನಾನು ಜನಗಳ ಭಾವನೆಗೆ ಧ್ವನಿಯನ್ನ ಕೊಡ್ತಾ ಇದ್ದೇನೆ ಅಷ್ಟೇ. ಐ ಆಮ್ ಸಿಟಿಂಗ್ ಹಿಯರ್ ಆಸ್ ದ ವಾಯ್ಸ್ ಆಫ್ ದ ಪೀಪಲ್. ಐ ಆಮ್ ಓನ್ಲಿ ಗಿವಿಂಗ್ ವಾಯ್ಸ್ ಟು ದ ಫೀಲಿಂಗ್ಸ್ ಅಂಡ್ ಕನ್ಸರ್ನ್ಸ್ ಆಫ್ ದ ಪೀಪಲ್. ಇದು ನನ್ನ ಭಾವನೆ ಅಲ್ಲ, ಯಾಕಂದ್ರೆ ನಾನು ದಿನನಿತ್ಯ ಮೆಟ್ರೋ ಉಪಯೋಗಿಸೋನು ಅಲ್ಲ. ಬೆಂಗಳೂರಿನಲ್ಲಿ ಜನ ಟ್ರಾಫಿಕ್ ಸಮಸ್ಯೆಯಿಂದ ಜೀವನ ಹೈರಾಣ ಆಗಿದೆ. ಎಲ್ಲೋ ಒಂದು ಕಡೆ ಮೆಟ್ರೋ ಇಂದ ನಮ್ಮ ಟ್ರಾಫಿಕ್ ಸಮಸ್ಯೆಗೆ
ಪರಿಹಾರ ಸಿಗುತ್ತೆ, ಬದುಕು ಸುಧಾರಣೆ ಆಗುತ್ತೆ, ದಿನನಿತ್ಯದ ಜೀವನ, ದೈನಂದಿನ ಜೀವನ ಅಂತ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಆದ್ರೆ ಆ ನಿರೀಕ್ಷೆಗೆ ತಕ್ಕ ಹಾಗೆ ನಾವು ಸರ್ಕಾರಗಳು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದನ್ನ ಅರ್ಥ ಮಾಡಿಕೊಂಡು ನಾವೆಲ್ಲರೂ ಕೂಡ ಕೆಲಸದ ಗತಿಯನ್ನು ತ್ವರಿತ ಮಾಡಬೇಕು, ಬೇಗ ತರಬೇಕು ನಮ್ಮ ಕೆಲಸದಲ್ಲಿ. ಇದು ನನ್ನ ಬಹಳ ಪ್ರಮುಖವಾದಂತ ಸಂದೇಶ ಅವರಿಗೆ ನಾನು ಕೊಟ್ಟಿರ್ತಕ್ಕಂಥದ್ದು. ಅವ್ರಿಗೆ ಹೇಳಿದ್ದೇನೆ, ಇದು ನಾನಂತೂ ನನಗೆ ಬೇರೆ ಉದ್ಯೋಗ ಇಲ್ಲ, ನನಗೆ ಇರೋದು ಒಂದೇ ಉದ್ಯೋಗ, ನನಗೆ ಬೇರೆ ಯಾವುದು ಹವ್ಯಾಸನೂ ಇಲ್ಲ, ಬೇರೆ ಕೆಲಸನೂ ಇಲ್ಲ. ನಾನು ನಿಮ್ಮ ಹಿಂದೆನೆ ಬೆನ್ನಲ್ಲೇ ಇರ್ತೀನಿ ನಾನು ಅಂತಲೂ ಕೂಡ ಹೇಳಿದ್ದೇನೆ. ಒಟ್ಟಾರೆ ನಾವು ಅವರು ಎಲ್ಲರೂ ಸೇರಿ ಇದನ್ನ ಜನಗಳ ನಿರೀಕ್ಷೆ ಈಡೇರಿಸೋದಿಕ್ಕೆ ಸಂಪೂರ್ಣವಾಗಿ ಆಗದೆ ಹೋದ್ರು ಕೂಡ ಜನಗಳ ನಿರೀಕ್ಷೆಯನ್ನ ಅರ್ಥ ಮಾಡಿಕೊಂಡು ನಿರೀಕ್ಷೆಯನ್ನ ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು.